ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಸರ್ ಹಿಂಗೆ ಗೊಂದಲ ಮೂಡಿಸಿ ಇನ್ನೊಂದು 5 ವರ್ಷ ತಳ್ಳಿ ಆಮೇಲೆ ಇನ್ನೊಂದು 5 ವರ್ಷ ಕೊಡಿ ವಿದ್ಯಾರ್ಥಿಗಳ ಬದುಕು ಬೀದಿಲೇ ಹಾಳಾಗೋಗ್ಬಿಡ್ಲಿ ಸರ್. ನೀವು ಸಾಕ್ಷಿ ಕೊಡಿ ಅಂತೀರಿ. ಇಲ್ಲಿ ಲೈಬ್ರರಿಲಿ ಓದೋವಂಥ ವಿದ್ಯಾರ್ಥಿ, ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡ್ಕೊಂಡು ಹೋದಂಥ ವಿದ್ಯಾರ್ಥಿ KPSCಯಲ್ಲಿ ನಡೆಯತಕ್ಕಂಥ ಅಕ್ರಮದ ಬಗ್ಗೆ ಸಾಕ್ಷಿ ಎಲ್ಲಿಂದ ತರ್ತಾನೆ ಸರ್? ಎಲ್ಲಿಂದ ತರಕಾಗುತ್ತೆ ಸರ್? ಇನ್ನೊಂದು ವಿಚಾರ, ಎಲ್ಲ ಇಲಾಖೆಯಲ್ಲೂ ಭ್ರಷ್ಟಾಚಾರ. PDO ಲಿಸ್ಟ್ ಬಿಟ್ರು ಮೇಡಮ್. PDO ಎಕ್ಸಾಮು ಮತ್ತು VAO ಎಕ್ಸಾಮ್ ಅಂತ KEA ಮಾಡಿದ್ದು, VAO ಎಕ್ಸಾಮು. PDO ಎಕ್ಸಾಮ್ KPSC ಮಾಡಿದ್ರು. ಬರೀ 40 ದಿನಗಳ ಅಂತರ ಮೇಡಮ್. ಅಲ್ಲಿ VAO ಎಕ್ಸಾಮಲ್ಲಿ 40 ಮಾರ್ಕ್ಸ್ ತೆಗಿಯೋಕ್ಕಾಗದೇ ಇರೋನು ಇಲ್ಲಿ 158 ಮಾರ್ಕ್ಸ್ ತೆಗೆದು ರಾಜ್ಯಕ್ಕೆ ಟಾಪರ್ ಆಗ್ತಾನೆ. 40 ದಿವಸ ಸಾಧ್ಯನಾ ಇದು ಸರ್? ಇಂಥ ಕಣ್ಣಿಗೆ ಅಂಗೈವಣಿಗೆ ಕನ್ನಡ ಬೇಕಾ ಸರ್? ಸರ್ ಅಂಗೈವಣಿಗೆ ಕನ್ನಡಿನ ಮ್ಯಾಮ್ ತೋರಿಸಿ ಮ್ಯಾಮ್, ಇದು ಡಿಸ್ಪ್ಲೇ ಮಾಡಿ. ಬರೀ ಮೇಡಮ್ ಸರ್ 90% ಸ್ಕ್ಯಾಮ್ ಆಗಿದೆ PDO ಲಿಸ್ಟಲ್ಲಿ. VAO ಎಕ್ಸಾಮಲ್ಲಿ 10, 15, 20 ಮಾರ್ಕ್ಸ್ ತೆಗೆದಿರೋರು 150, 160 ಮಾರ್ಕ್ಸ್ ತೆಗೆದು ರಾಜ್ಯಕ್ಕೆ ಟಾಪರ್ ಆಗಿ ಬಂದಿದ್ದಾರೆ ಸರ್. ಇನ್ನೇನ್ ಸಾಕ್ಷಿ ಬೇಕು ನಿಮ್ಗೆ ಹೇಳಿ? ಈಗ ಸರ್ ನಮ್ಮ ಜೀವನ ದಯವಿಟ್ಟು ಹಾಳು ಮಾಡ್ಬೇಡಿ. ಏಜ್ ರಿಲ್ಯಾಕ್ಸೇಷನ್ ಇಂದಿರಾ ಕ್ಯಾಂಟೀನ್ ಬೇಕಾಗಿಲ್ಲ ನಮ್ಗೆ ದಯವಿಟ್ಟು. ಅನುಕೂಲ ಪಡ್ಕೊಳ್ಳಿ, ಅದ್ರ ಬಗ್ಗೆ ನೀವು ಜಾಸ್ತಿ ನೆಗೆಟಿವ್ ಮಾತಾಡಬೇಡಿ. ನಾನೇನ್ ಹೇಳ್ತೇನೆ ಅಂದ್ರೆ, ನೀವು ಎಕ್ಸಾಮ್ KEA ಮುಖಾಂತರ ಅಥವಾ KPSC ಮುಖಾಂತರ ಆಗ್ತಾರೆ ಎಕ್ಸಾಮ್ ವ್ಯತ್ಯಾಸ ನೀವು ಹೇಳ್ತಾ ಇದ್ದೀರಿ. KEA ಎಕ್ಸಾಮ್ ಬರ್ದಿರೋಂಥವ್ನು ಕಡಿಮೆ ಮಾರ್ಕ್ಸ್ ತೆಗಿತಾ ಇದ್ದಾನೆ, KPSC ಬರ್ದಿರ್ತಕ್ಕಂಥವ್ನು ಜಾಸ್ತಿ ತೆಗಿತಾ ಇದ್ದಾನೆ ಅಂತ. ಆ ತರ ಪಾರದರ್ಶಕತೆ ಇಲ್ಲ ಅಲ್ಲಿ. ನಿಮಗೆ ಏನು ಹೊಣೆಗಾರಿಕೆ ಇಲ್ಲ ಅಂದ್ರೆ ನಾವು ಪಾರದರ್ಶಕತೆಯನ್ನು ತರಬೇಕು ಅಂತ ನೀವೇನು ಕೇಳ್ತಾ ಇದ್ದೀರಾ? OMR ಶೀಟ್ ಕೇಳಿ ಸೇಮ್ ಡೇ ಇಲ್ಲ ಆಯ್ತು. ಪ್ರಶ್ನೆ ಅರ್ಥ ಆಯ್ತಪ್ಪ, ನಿಮ್ಮ ಪ್ರಶ್ನೆ ಅರ್ಥ ಆಯ್ತು. OMR ಶೀಟ್ ನೀವು ಹೇಳ್ತಾ ಇದ್ದೀರಲ್ಲ, ಆನ್ಲೈನ್ ಅಲ್ಲಿ ಬರಬೇಕು, ಸೇಮ್ ಡೇ ಅಪ್ಲೋಡ್ ಆಗಬೇಕು, ರಿಸಲ್ಟ್ ಸೇಮ್ ಡೇ ಬರಬೇಕಲ್ಲ, ಅದು ಖಂಡಿತವಾಗಿ KPSC ದಲ್ಲಿ ಕೂಡ ಆಗಬೇಕು ಅಂತ ನಾನು ಕೂಡ ಹೇಳ್ತೀನಿ. ಇಷ್ಟು ವಿದ್ಯಾರ್ಥಿ ಸಮುದಾಯದ ಒತ್ತಾಯ ಇರಬೇಕಾದ್ರೆ ದಯಮಾಡಿ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳಿ. KPSC ಮೇಲೆ ವಿಶ್ವಾಸ ಹೋಗ್ಬಿಟ್ಟಿದೆ ವಿದ್ಯಾರ್ಥಿಗಳಿಗೆ, ಅದನ್ನ ದಯಮಾಡಿ ಬಗೆಹರಿಸ್ಬಿಡಿ ಅಂತ ಹೇಳಿ ಕೇಳ್ಕೊಳ್ಳಿ ಅಂತ ಹೇಳಿ ಮನವಿ. ಪ್ರಶ್ನೆ ನಟರಾಜ್ ಗೌಡ್ರು ಈಗ ಕ್ಯಾಬಿನೆಟ್ ದರ್ಜೆಯಲ್ಲಿದ್ದಾರೆ. ಅವ್ರ ಮಾತನ್ನ ಸರ್ಕಾರದ ಪ್ರತಿನಿಧಿಗಳು, ಮಿನಿಸ್ಟರ್ಗಳು ಕೇಳಿಸ್ಕೊಳ್ತಾರೆ. ನಮ್ಮ ಮಹಾಭಾರತ ಕಾರ್ಯಕ್ರಮದ ಮೂಲಕ ನಟರಾಜ್ ಗೌಡ್ರು ಭರವಸೆ ಕೊಡ್ತಿದ್ದಾರೆ, ಟ್ರಾನ್ಸ್ಪರೆನ್ಸಿ ತರಬೇಕು. ಅದಾಗದೆ ಹೋದ್ರೆ KEA ಮುಖಾಂತರನೇ ಎಕ್ಸಾಮ್ ನಡೆಸುವ ಒಂದು ಸಜೆಷನ್ ಅನ್ನ ಕೊಡ್ತೀನಿ ಅಂತ ಹೇಳಿ ಅದನ್ನ ಸ್ವಾಗತ ಮಾಡೋಣ. ನಾವು ಹಾಗೆ ಮಾಡ್ತಾರೆ ಅನ್ನೋ ಭರವಸೆ ಮಾಡದೆ ಹೋದ್ರೆ ಮತ್ತೆ ಇದೇ ವೇದಿಕೆಯಲ್ಲಿ ಪ್ರಶ್ನೆ ಮಾಡೋಣ. ಕಾಂತಕುಮಾರ್ ಸರ್, ನಿಮಗೆ ಪ್ರಶ್ನೆ. ನೀವೀಗ ಕರ್ನಾಟಕದಲ್ಲಿ ವಿದ್ಯಾರ್ಥಿ ಪರವಾಗಿ ವಿದ್ಯಾರ್ಥಿ ಮುಖಂಡರಾಗಿ ನೀವು ಹೋರಾಟ ಮಾಡ್ತೀರಾ. ನಾನು ಸ್ವಾಗತ ಮಾಡ್ತೀನಿ ಸರ್. ಯಾರೇ ಆಗಲಿ ನಿಮ್ಮಂತಹ ಹೋರಾಟಗಾರರು ಇದ್ದಾಗಲೇ ಸರ್ಕಾರಗಳನ್ನ ಎಚ್ಚರಿಸಕ್ಕೆ. ಯಾಕಂದರೆ ನಮ್ಮ ವಿರೋಧ ಪಕ್ಷ ನಿಮ್ಮ ಮಟ್ಟಿಗೆ ಇವತ್ತು ಕೆಲಸ ಮಾಡ್ತಿಲ್ಲ. ನಾವು ಯಾವಾಗಲೂ ಹೇಳ್ತೀವಿ ವಿರೋಧ ಪಕ್ಷ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಒಂದು ರೀತಿಯಲ್ಲಿ ವಿರೋಧ ಪಕ್ಷವಾಗಿ ನೀವು ಇವತ್ತು ಕೆಲಸ ಮಾಡ್ತೀರಾ, ನಾನು ಸ್ವಾಗತ ಮಾಡ್ತೀನಿ. ನೀವು ಇವಾಗ ಹೇಳಿದ್ರಿ ಉದ್ಯೋಗಗಳನ್ನ ಕೊಟ್ಟಿಲ್ಲ ಅಂತ. ಈ ಉದ್ಯೋಗದ್ದು ಏನು ಸಮಸ್ಯೆ ಇತ್ತು ಅಂತ ಎಲ್ಲರಿಗೂ ತಿಳಿದಿದೆ. ಕಾಂತರಾಜ್ ಆಯೋಗ ಇರ್ಬೋದು, ನಾಗಮೋಹನ್ ದಾಸ್ ಆಯೋಗದಿಂದ ಒಳ ಮೀಸಲಾತಿಯ ಗೊಂದಲಗಳಿಂದ ಅವತ್ತಿನ ದಿವಸ ನೀವೇ ಹೇಳಿದಾಗ ನಿಮಗೆ ಗೊತ್ತಿರಂಗೆ ಬೊಮ್ಮಾಯಿ ಅವರು ವಿಧಾನಸಭಾ ಎಲೆಕ್ಷನ್ ಹತ್ರ ಇದ್ದಾಗ ತರಾತುರಿಯಲ್ಲಿ ತರ್ತಾರೆ ಏನು ಮೀಸಲಾತಿಯನ್ನ. ಅದು ಸರಿಯಾಗಿರಲ್ಲ. BJP ಅವರು ಇಷ್ಟ ಆರೋಪಗಳು ಮಾಡ್ತಾರೆ. ನಮ್ಮ ಸಚಿವರು ಹೋಗಿ ರಾಜ್ಯಪಾಲರಿಂದ ನಿಮಗೆ ಇವಾಗ ಏನು ಒಂದು 54,000 ಉದ್ಯೋಗಗಳನ್ನ ಕೊಡೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಇವಾಗ ನೀವು ಇನ್ನೂ ಸಾಲದು ಇದೆಲ್ಲ ಕೇಳ್ತಾ ಇದ್ದೀರಾ. ನೀವೇ ಒಂದು ಕಡೆ ಒಂದು ಸ್ಟೇಟ್ಮೆಂಟ್ ಕೊಡ್ತೀರಾ, ಪಕೋಡ ಮಾರೋದು ಅಂದರೆ ಅದೇನು ದರೋಡೆ ಮಾಡೇ ಕೆಲಸನ ಅಂತ. ಮೋದಿ ಅವರ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೋತೀರಾ. ಒಂದು ಕಡೆ ಅವರು 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದರು. ಇವತ್ತು ಕೇಂದ್ರ ಸರ್ಕಾರದಲ್ಲಿ 9 ಲಕ್ಷ ಉದ್ಯೋಗಗಳಿದೆ. ಅದ್ರ ಬಗ್ಗೆ ನೀವು ಪ್ರಶ್ನೆ ಮಾಡಲ್ಲ. ಬೆಲ್ಲದವರು ಬಿಜೆಪಿ ಶಾಸಕರೇ ಒಬ್ಬರು ನಿಮ್ಮ ಜೊತೆ ಅವರೇ ಮೋದಿ ಅವರಿಗೆ ಒಂದು ಪತ್ರ ಕೊಡಬೇಕು, ಬರೀಬೋದಾಗಿತ್ತು ಉದ್ಯೋಗ ಕೊಡಿ ಅಂತ. ಆದ್ರೆ ನಿಮ್ಮ ಹಿಂದೆ ಇರುವ ಶಕ್ತಿ ಯಾವುದು? ಇದು ಬಿಜೆಪಿ ಪ್ರೇರಿತ ಹೋರಾಟವೇ ಅನ್ನೋದು ನಮ್ಮ ಪ್ರಶ್ನೆ. ವಿದ್ಯಾರ್ಥಿ ಮುಖಂಡರಾಗಿ ನೀವು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡಬೇಕು ಅಂತ ಹೇಳಿ ನಾನು ಅದನ್ನ BJP ಸರ್ಕಾರ ಇದ್ದಾಗೂ ಮಾಡಿದ್ದೀನಿ, ಕಾಂಗ್ರೆಸ್ ಸರ್ಕಾರ ಇದ್ದಾಗೂ ನಾವು ಮಾಡ್ತಾ ಇದ್ದೀವಿ. BJP ಸರ್ಕಾರ ಇದ್ದಾಗ ನಾವು ಕಾಂಗ್ರೆಸ್ ಲೀಡರ್ ಎಲ್ಲರೂ ಬಂದಿದ್ರಲ್ಲ, ಅವತ್ತು ನೀವು ಆ ಪ್ರಶ್ನೆ BJP ಅವರು ಕೇಳ್ಬೋದಾಯಿತು, ನೀವು ಅವ್ರನ್ನೇ ಕರ್ಕೊಂಡು ಮಾತಾಡಿದ್ದೀರಾ ಅಂತ ಹೇಳಿ. ಇವತ್ತು ನಾವು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತಾಯಿದ್ದೀವಿ. ಇವತ್ತು ನೀವು ಕಾಂಗ್ರೆಸ್ ಇರೋದು 100% ಹೇಳ್ತೀರಾ, ನೀವು BJP ಪರವಾಗಿ ಮಾತಾಡ್ತೀರಾ ಅಂತೇಳಿ. ಯಾಕೆಂದರೆ ಇವತ್ತು ಅವ್ರ ಪರವಾಗಿ ಹೋರಾಟ ಮಾಡಿದಾಗ ಅವ್ರನ್ನ ನಾವು ಕರೆಸಿದ್ರೆ ನೀವು ಇಲ್ಲ ಅವ್ರ ಪರವಾಗಿ ನೀವು ದುಡ್ಡು ಇಸ್ಕೊಂಡಿದ್ದೀರಾ ಅವಾಗ ಯಾವ ವ್ಯಕ್ತಿ ಹೇಳ್ದ. ನನಗೆ ಎಷ್ಟು ಸಿಟ್ಟು ಬಂತಂದರೆ, ಇಲ್ಲಿವರೆಗೂ ಯಾವ್ದಾನ ಸ್ಟೂಡೆಂಟ್ಸ್ ಕೇಳ್ಬಿಡಿ, ಯಾವುದಾದ್ರೂ MLA ಹತ್ರ ಇದೀವೋ ಇಲ್ಲಿಷ್ಟು ವರ್ಷ. ಒಂದು ನಿಮಿಷ ಮೇಡಮ್, ಅದು ಉತ್ತರ ಇಲ್ಲ ಒಂದು ನಿಮಿಷ. ಸಿಟ್ಟು ಯಾಕೆ ಬರುತ್ತಾ ಅಂದರೆ, ಒಂದು ನಿಮಿಷ ಹೇಳ್ತೀನಿ ಕೇಳಿ. 2019ರಿಂದ ಇಲ್ಲಿವರೆಗೂ ಹೋರಾಟ ಮಾಡ್ತಿದ್ದೀನಿ. ಯಾವುದಾದ್ರೂ ಒಂದು MLA ಹತ್ರ, ಯಾವುದಾದ್ರೂ ಒಂದು ಮಿನಿಸ್ಟರ್ ಹತ್ರ ಯಾವುದಾದ್ರೂ ಒಂದು ಲೆಟ್ರ್ ಹೋಗಿ ತೊಗೊಂಡೋಗಿ ನನ್ನ ಕೆಲಸ ಮಾಡಿಕೊಡಿ ಅಂತ ಇಲ್ಲಿವರೆಗೂ ಯಾವತ್ತೂ ಕೇಳಲಿಲ್ಲ. ಒಂದು ನಿಮಿಷ ಮೇಡಮ್, ಅದು ಮಾಡಿದ್ದಾರೆ ಮೇಡಮ್. ನೀವು ಕ್ವಶನ್ ಮಾಡ್ಬೇಕಾದ್ರೆ ನನಗೆ ಹೇಳ್ದೆ, ಆನ್ಸರ್ ಮಾಡಿದೆ. ನಾನು ಇವತ್ತು ಅದನ್ನು ಆನ್ಸರ್ ಮಾಡ್ತೀನಿ.
ಇವತ್ತು ಆ ಥರದ್ದು ಏನಾದರೂ ಇದ್ದರೆ ಅಪರಾಧ ನನ್ನ ಮುಂದೆ ಕೇಳಿ ಒಟ್ಟು ಓಕೆನಾ. ಯಾರಾದರೂ ದುಡ್ಡು ಕೊಟ್ಟಿದ್ರೆ ಅದು ಪ್ರಶ್ನೆ ಮಾಡಿ, ಓಕೆ ಅಕ್ಸೆಪ್ಟ್ ಮಾಡ್ಕೊತೀವಿ. ಯಾರಾದರೂ ಕೊಟ್ಟಿದ್ದಾರೆ ಇದ್ದರೆ ಸ್ಟೂಡೆಂಟ್ಸ್ ಪರವಾಗಿ ಇಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ, ಎಲ್ಲ ಯಾರಾದ್ರೂ ಹೋಗಲಿ, ಯಾರಾದರೂ ಕೊಟ್ಟಿರೋರಾದರೂ ಒಬ್ಬರು ಕೊಟ್ಟಿದ್ದಂದ್ರೆ ಇವತ್ತು 100 ಜನಕ್ಕೆ ಮುಟ್ಟಿರುತ್ತದು. ಯಾರು ಕೊಟ್ಟಿದ್ದಾರೆ ಯಾರು ಕೊಟ್ಟಿಲ್ಲ, ಏನು ಮಾಡಿದ್ದಾರೆ ಏನಿಲ್ಲ ಅಂತ ಹೇಳ್ಬಿಟ್ಟು ಹೋರಾಟ ಯಾವ ರೀತಿ ಮಾಡ್ತಾ ಇದೀವಿ ಅಂತ ನಮಗೆ ಗೊತ್ತದು, ವಿದ್ಯಾರ್ಥಿಗಳು ಗೊತ್ತು ಯಾವ ರೀತಿ ವರ್ಕ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು. ಇದು ಅದಾದಮೇಲೆ ನೀವು ರಿಸರ್ವೇಷನ್ ವಿಚಾರಕ್ಕೆ ಬಂದ್ರಿ. ರಿಸರ್ವೇಷನ್ ಇದ್ದಾಗ ಬೊಮ್ಮಾಯಿ ಸರ್ ಇದ್ದಾಗ ಅವರು ಈ ರೂಲ್ ತೊಗೊಂಬಂದ್ರು 50 to 56% ರಿಸರ್ವೇಷನ್ ತೊಗೊಂಬಂದ್ರು. ಸತ್ಯ ಅದು, ಇಲ್ಲ ಅಂತ ಹೇಳಲಿಲ್ಲ. ಆ ಮೂಮೆಂಟಲ್ಲಿ 2022ರಲ್ಲಿ ಒಂದು ಆರ್ಡಿನೆನ್ಸ್ ಪಾಸ್ ಮಾಡಿದ್ರು, ಗವರ್ನರ್ ಅಸೆಂಟ್ ಆಯಿತು, ಅದು ವ್ಯಾಲಿಡ್ ವಿತಿನ್ 6 ಮಂತ್ ಇತ್ತು. ಅದನ್ನು 6 ಮಂತ್ ಒಳಗಡೆ ಇವರು ಪ್ರೆಸಿಡೆಂಟ್ ಅಸೆಂಟ್ ಆಗಬೇಕಾಯ್ತು, 9th ಶೆಡ್ಯೂಲಲ್ಲಿ ಸೇರಿಸ್ಬೇಕಾಯ್ತು. ಆ ಕೆಲಸ ಅದು ಆಗಿಲ್ಲ. ಯಾಕಾಗಿಲ್ಲ ಅಂತಂದರೆ ನೆಕ್ಸ್ಟ್ ಸರ್ಕಾರ ಬಂದಿದ ತಕ್ಷಣ ಅದು ಮಾಡೋಣ ಅಂತ ಅವ್ರು ಅಂದ್ಕೊಂಡಿದ್ರು, ಅದಾಗಲಿಲ್ಲ. ಅದು ಅವಾಗ BJP ಸರ್ಕಾರ ಇದ್ದಾಗ ಅವಾಗ ಅವ್ರು ಮಾಡಿದಾಗ, ಒಂದು ನಿಮಿಷ ಹೇಳ್ತೀನಿ ಮೇಡಮ್, ಆ ಮೂಮೆಂಟಲ್ಲಿ ಸಿದ್ದರಾಮಯ್ಯ ಸರ್ ಏನಂತ ಹೇಳಿದ್ರು, ಇದು ವ್ಯಾಲಿಡ್ ಇಲ್ಲ 15 to 56%. ನೀವು ಕೇಳಿದ್ರಿ ಇಲ್ಲ ಹೇಳಿ ಸರ್, ಅವ್ರ ಮಾಧ್ಯಮದ ಮುಖಾಂತರ ಅವಾಗಲೇ ಹೇಳಿದ್ರು ಇದು ವ್ಯಾಲಿಡ್ ಇಲ್ಲ, 15 to 56% 9th ಶೆಡ್ಯೂಲ್ ಸೇರಿದ್ರೆ ಮಾತ್ರ ವ್ಯಾಲಿಡ್ ಇದೆ ಅಂತ ಹೇಳಿದ್ರು. ಹೇಳಿದ್ರೆ ಇಲ್ಲ ಸರ್, ಸೇರಿದ್ರೆ ಮಾತ್ರ ಇರೋದು ಅಂತ ಅವಾಗ ಸಿದ್ದರಾಮಯ್ಯ ಸರ್ ಅವತ್ತು 3 ವರ್ಷ ಮುಂಚೆ ಹೇಳಿದ್ದು ಸ್ಟೇಟ್ಮೆಂಟ್ಸು 3 ವರ್ಷದಿಂದ ಯಾಕೆ ಬೇಕಿತ್ತು ಇಲ್ಲಿವರೆಗೂ ಸರಿಪಡಿಸ್ಕೊಂಬೋದೈತಲ್ಲ ಅವರು ಮೇಡಮ್. ಕೋರ್ಟಲ್ಲಿ ಇರಲಿಲ್ಲ. ಕೋರ್ಟಲ್ಲಿ ಯಾವಾಗ ಹೋಗಿದ್ದದು, KS ವಿಚಾರವಾಗಿ KS ನೋಟಿಫಿಕೇಶನ್ ಕ್ವಾಶ್, ನಾನು ಹೇಳಿದ್ನಲ್ಲ 15 to 56%, ಆ ನೋಟಿಫಿಕೇಶನ್ KSಗೆ ಹೋಗಿದ್ದು ಇನ್ನು 6 ಮಂತು ಆಗಿಲ್ಲ. ಕ್ಯಾಟಿಂದ ಹೈಕೋರ್ಟ್ಗೆ ಹೋಗಿ 6 ಮಂತ್ ಆಯ್ತು ಅಷ್ಟೇ. 3 ವರ್ಷ ಆಯಿತು ಸರ್ಕಾರ ಬಂದು. 3 ವರ್ಷದಿಂದ ನಾವು ಪ್ರೆಸರ್ ಆಗ್ತಾ ಇದ್ದೀವಿ. ಈ ಹಿಂದೆ ಇದ್ದಂಥ ಸರ್ಕಾರದಲ್ಲೂ ನಾವು ಫ್ರೀಡಮ್ ಪಾರ್ಕಲ್ಲಿ 1000 ಜನ ಸೇರ್ಕೊಂಡು ಹೋರಾಟ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಬಂದಿದ್ರು, ಪ್ರಿಯಾಂಕ್ ಖರ್ಗೆ ಸರ್ ಬಂದಿದ್ರು, ಎಲ್ಲ MLAಗಳು ಬಂದು ಹೋರಾಟ ಮಾಡಿದ್ರು. ಇವತ್ತು ನಮಗೆ ನಾವು ಇಲ್ಲಿವರೆಗೂ ಯಾರಿಗೂ BJP ಅವರು ಫ್ರೀಡಮ್ ಪಾರ್ಕಲ್ಲಿ ಕರೆದಿದ್ದೀವಿ, ಎಲ್ಲ ಹೋರಾಟಕ್ಕೂ ಕರೆದಿಲ್ಲ. JDS ಪಕ್ಷದ ಮುಖಂಡರು ಬಂದಿದ್ದಾರೆ, BJP ಮುಖಂಡರು ಬಂದಿದ್ದಾರೆ, ರೈತರು ಬಂದಿದ್ದಾರೆ, ಎಲ್ಲರೂ ಹೋರಾಟಕ್ಕೆ ಬಂದಿದ್ದಾರೆ. ಅವತ್ತಿಂದ ಇದ್ದಿದ್ದು ರಿಸರ್ವೇಷನ್ 15 to 56% ವ್ಯಾಲಿಡ್ ಇಲ್ಲ ಅಂತೇಳಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವತ್ತು ಹೇಳಿದಾಗ ಇಲ್ಲಿವರೆಗೂ ಯಾಕೆ ಚೇಂಜಸ್ ಮಾಡ್ಕೊಂಡಿಲ್ಲ? ಬಜೆಟ್ ಆದಾಗ 56,000 ಹುದ್ದೆಗಳು ಖಾಲಿ ಇದಾವೆ ಅಂತ. ಈಗ ಆರ್ಥಿಕ ಇಲಾಖೆ ಇರೋದು CM ಹತ್ರ. ನಾವು ಅವರಿಗೆ ವಿದ್ಯಾರ್ಥಿ ಇಂದಿರಾ ಕ್ಯಾಂಟೀನ್ ಬೇಕು, ಅದು ವಿದ್ಯಾನಿಧಿ ಬೇಕು, ಅದು ಬೇಕು ಅಂತ ಕೇಳಿಲ್ಲ. ಅವ್ರದ್ದು ಆರ್ಥಿಕ ಇಲಾಖೆ ಅವ್ರ ಕಡೆಯಿಂದ ಅವರು ಪ್ರಣಾಳಿಕೆಯಲ್ಲೇ ಇದ್ದಂತಹ 1 ಲಕ್ಷ ಹುದ್ದೆಗಳನ್ನು 56,000 ಇವಾಗ ಆರ್ಥಿಕ ಇಲಾಖೆಯಿಂದ ಅನುಮತಿ ಸಿಕ್ಕಿತ್ತಲ್ವಾ, ಇನ್ನೂ 1 ಲಕ್ಷ ಹುದ್ದೆಗಳಿಗೆ ಆರ್ಥಿಕ ಅನುಮತಿ ಕೊಟ್ಟಿದ್ರೆ ನಾವು ಎಷ್ಟೋ ಸಿದ್ದರಾಮಯ್ಯ ಸರ್ಗೆ ಎಷ್ಟೋ ನಮಸ್ಕಾರ ಮಾಡ್ತಿದ್ವಿ. ಇಲ್ಲ, ಈಗ ನೀವು ಸರ್ಕಾರಿ ಉದ್ಯೋಗದ ನೇಮಕಾತಿ ಮಾತ್ರ ಯೋಚನೆ ಮಾಡ್ತಾ ಇದ್ದೀರಾ. ಮನೆ ಸಿದ್ದರಾಮಯ್ಯನವರು ಇದ್ರ ಜೊತೆಗೆ ಸರ್ಕಾರಿ ಉದ್ಯೋಗ ನೇಮಕಾತಿ ಜೊತೆಗೆ ಬೇಡ ಇಡೀ ಕರ್ನಾಟಕವನ್ನು ನೋಡಬೇಕು. ಇಡೀ ಕರ್ನಾಟಕದ ಜನಕ್ಕೆ ಯಾರಿಗೆ ಫ್ರೀಬಿ ಬೇಕಿದೆ, ಗ್ಯಾರಂಟಿ ಯೋಜನೆಗಳು ಬೇಕಿದೆ, ಅದು ತಗೊತಾ ಇದ್ದಾರೆ, ಸಬಲೀಕರಣ ಆಗ್ತದೆ. ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಸರ್ಕಾರಿ ಉದ್ಯೋಗದ ಅಲ್ಲದವ್ರಿಗೂ ಕೂಡ ನಾವು ಕೌಶಲ್ಯ ತರಬೇತಿ ಕೊಡಬೇಕು, ಯುವ ನಿಧಿ ಕೊಡಬೇಕು, ಅವ್ರಿಗೆ ಕೊಡ್ತೀವಿ. ನಿಮಗೆ ನೀವು ಕೇಳೋದ್ರೊಳಗೆ ನ್ಯಾಯಸಮ್ಮತವಾಗಿದೆ. ಏನಂದರೆ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳು ನಾವು ನಮಗೆ ಫಿಲ್ ಅಪ್ ಮಾಡಿದರೆ ನೀವು ಕೇಳೋದು ನ್ಯಾಯಸಮ್ಮತವಾಗಿದೆ. ಫಸ್ಟ್ ಈಗ ನಮ್ಗೆ ಸಾಧ್ಯತೆ ಇರತಕ್ಕಂಥದ್ದು 56,000 ಜನ ಮಾತ್ರ, ಅದನ್ನು ಈ ವರ್ಷ ಮಾತ್ರ ಮಾಡ್ತಾರೆ. ಮುಂದಿನ ವರ್ಷದಲ್ಲಿ ಸರ್ ನೀವೇ ಹೇಳಿದ್ರಿ ಈ ಇನಿಷಿಯಲ್ ರಿಪೋರ್ಟ್ ಏನು KPSC ಇನಿಷಿಯಲ್ ರಿಪೋರ್ಟ್ ಕೊಡ್ತದೆ, ಅದನ್ನ ನೋಡ್ಕೊಂಡು ನಾವು ಮುಂದಿನ ಫರ್ದರ್ ಸ್ಟೆಪ್ಸ್ ತಗೊಂತೀರಂತ ಸರ್ಕಾರ ತೀರ್ಮಾನ ಮಾಡ್ತಾರೆ. ಇನಿಷಿಯಲ್ ರಿಪೋರ್ಟೇ ಎಲ್ಲಿ ಹಗರಣ ಆಗಿದೆ ಅಲ್ಲೇ ಅವರೇ ತನಿಖೆ ಮಾಡ್ತಾ ಇದ್ದಾರೆ. ಎಲ್ಲಿ ಅವರು ಪಾರದರ್ಶಕ ರಿಪೋರ್ಟ್ ಕೊಡ್ತಾರೆ ಸರ್? ಇಂಡಿಪೆಂಡೆಂಟ್ ಜುಡಿಷಿಯರಿ ಎನ್ಕ್ವೈರಿ ಆಗಲೇಬೇಕು. ಅದನ್ನೇ ಸೇಮ್ ಕಾಂತಕುಮಾರ್ ಅದನ್ನೇ ಹೇಳಿದ್ದು, ನಾನು ಅದನ್ನೇ ಹೇಳ್ತಾ ಇರ್ತೀನಿ, ಮತ್ತೆ ರಿಪೀಟ್ ಮಾಡೋದು. ಈ ವರದಿಯನ್ನು ಕೇವಲ ಆ ವರದಿಯನ್ನು ನಂಬ್ಕೊಳ್ಳೋದಿಲ್ಲ. ಸರ್ಕಾರ ತನ್ನ ತಮ್ಮ ಇಲಾಖೆಗಳಿಂದ ಮುಖಾಂತರ ಅದು ವರದಿಯನ್ನು ತರಿಸ್ಕೊಂತದೆ, ಅದಲ್ಲದೇ ವರದಿಯನ್ನು ತರಿಸ್ಕೊಂಡು ತೀರ್ಮಾನ